ಅಮ್ಮ ಆ ಕಡೆ ಬನ್ನಿ ಆ ಕಡೆ ಇಟ್ಕೊಳ್ಳಿ ಎಲ್ಲರ ಆ ಕಡೆ ಇದು ನರ್ತ ಮಂಟಪ ಮಾಯದೇವರು ನರ್ತ ಮಾಡಿದ್ದು ಮೊದಲ ಬಾರಿಸಿದ್ದು ಅಲ್ಲಮ್ಮ ಈ 4 ಕಂಬದಲ್ಲಿ ಒಂದು ಕೈ ಮಾಡಿದ್ರೆ 7 ಕಾಣುತ್ತೆ, 7 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಹಗಲು ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗಳು ಮಾತ್ರ. ಸ್ವಲ್ಪ ಈ ಕಡೆ ಬನ್ನಿ. ಒಂದು ಕೈ ಮೇಲೆ ಕೆಳಗಡೆ ಡಬಲ್ ಕಾಣುತ್ತವಳೆ, ಒಂದು ಕೈ ಮಾಡಿದ್ರೆ 2 ಕಾಣುತ್ತವಳೆ, 2 ಕೈ ಮಾಡಿದ್ರೆ 4 ಕಾಣುತ್ತವೆ, ಡಬಲ್ ಡಬಲ್. ಇದೇ ಥರ 4 ಮಾಡಿ. ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದುಡ್ದಿದೆ. ಸಣ್ಣ ಮೂರ್ತಿ ಹನುಮಂತ ಕಡಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ. ಎರಡು ಹನುಮಂತ ಮಡಿಗಳ ನಮಸ್ಕಾರ ಮಾಡಿ. ಹನುಮಂತನಿಗೆ ಬಹಳ ಪ್ರೀತಿ ಅಂದ್ರೆ ಕಡಲೆ ಮತ್ತು ಕಬ್ಬು. ಯಾರು ಹೊರಗೆ ಮಾಡಿ ಇಚಿ ಬಿಡಿಸ್ಬೇಕಲ್ಲ. ಒಂದು ದೇವರು ಎಲ್ಲೆಲ್ಲಿದ್ದಾರೆ ಅಷ್ಟರು ನಮ್ಮ ದೇವಸ್ಥಾನದಲ್ಲಿದ್ದಾರೆ. ಪೂರ್ವ ಕಡೆ ಇಂದ್ರ ಇದ್ದಾನೆ, ಅಗ್ನಿ, ಯಮ, ನಾವೃತ್, ವರುಣ, ವಾಯು, ಕುಬೇರ, ಈಶಾನ್. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 8 ಅಸರಪಾಲಕರು. ಆನಂತರ ಒಂದು ಕಲ್ಲಿನ ಮಂಟಪ ಇದೆ, ಪ್ರತಿಯೊಬ್ಬರು ನೋಡಲೇಬೇಕು. ಇಡೀ ಜಗತ್ತಿಗೆ ಅಂದರೆ ಸಿಗಲ್ಲ, ಕಟ್ಟಿಗೆ ಮಾಡ್ಲಿಕ್ಕಾಗಲ್ಲ, ಬಹಳ ಚೆನ್ನಾಗಿದೆ. ಒಂದೇ ಕಲ್ಲಿನ ಮಂಟಪ 1628ರಲ್ಲಿ ಚೌರಿಯ ರಘುನಾಥ ರಾಜ ಮರಿದೇಶ್ವರಿಗೆ ಕಾಣಿಕೆ ಕೊಟ್ಟಿದೆ. ಹಿಂದ್ಗಡೆ ಶಾಂತ ಲಕ್ಷ್ಮಿ ನರಸಿಂಹ, ಆ ಕಡೆ ಅರ್ಧ ಗಣಪತಿ, ಅರ್ಧ ಕಾಶಿ, ಅರ್ಧ ಬನವಾಸಿ. ನೀವೆಲ್ಲರೂ ಬನವಾಸಿ ಬಂದು ನೋಡೋದಕ್ಕೆ ಕಾಶಿ ಹೊಡೆದೆ. ಒಂದು ಪ್ರದರ್ಶನ ಮಾಡಿ ಕನ್ನಡದಲ್ಲಿ ಎಲ್ಲರಿಗೂ ಹೆಸರು ಬರೆದರು ಓದಿ. ಹೊರಗಡೆ ಹೋದ್ಮೇಲೆ ತಿರುಮಲ, ವರದಾ ನದಿ, ರಥ. ತಮಗೆಲ್ಲರಿಗೂ ಅನ್ನದಾನ ಪ್ರಸಾದ ಊಟ ಇದೆ, ಊಟ ಮಾಡಬಹುದು. ತಾವೆಲ್ಲರೂ ಆ ಬಾಗಿಲ ಬಂದಿದ್ರೆ ಅದೇ ಬಾಗಿಲು ವಾಪಸ್ ಹೋಗಬಾರ್ದು, ಹೊರಗೆ ಕಡೆ ಹೋಗಿ ತಾವೆಲ್ಲರೂ ಮಡಿತ ಇದ್ರ ಬಗ್ಗೆ ತೋರಿಸೋದಕ್ಕೆ ಪೂಜಾರಿ ದತ್ತರು ಎತ್ತರ ಕೊಡಬಾರ್ದು. ನಾವು ಗೌರ್ಮೆಂಟ್ ಏನಿಲ್ಲ, ನೀವು ಕೊಟ್ಟಿದ್ದೆ ದತ್ತರು. ಎಲ್ಲರಿಗೂ ನಮಸ್ಕಾರ. ಇದು ಶೇಡ್ ಈ ಕಡೆ
ಮಾತಾಡಕೊಂಡು ಬಿಟ್ನ. ಮಾತಾಡ್ರೆ ತೊಂದ್ರೆ ಇಲ್ಲ, ನಾ ಸೌಂಡು ಬೇರೆ ಮ್ಯಾಜಿಕ್ ಹಾಕ್ತೀನಿ. ಕಾಲ್ ಸುಡ್ತಾವ.